ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆಯ ಮಾನಂಜೆ ಎಂಬ ಈ ಪ್ರದೇಶದಲ್ಲಿ ಮಲೆನಾಡಿನ ಮಡಿಲಲ್ಲಿ ಹಿಂದುಳಿದ ಗ್ರಾಮೀಣ ಪರಿಸರದಲ್ಲಿ ಸಂಘವು ಕೀರ್ತಿಶೇಷ ಮಾನಂಜೆ ನಾರಾಯಣ ರಾಯರ ಅಧ್ಯಕ್ಷತೆಯಲ್ಲಿ 15/5/1950ರಲ್ಲಿ ನೋಂದಾಯಿಸಿದೆ. 7/6/1950ರಂದು ಕೇವಲ 39 ಸದಸ್ಯರಿಂದ ಕಮಲಶಿಲೆ ವಿವಿಧೋದ್ದೇಶ ಸಹಕಾರಿ ಸಂಘ ಎಂಬ ನಾಮಾಂಕಿತದೊಂದಿಗೆ ಪ್ರಾರಂಭಗೊಂಡ ಈ ಸಂಸ್ಥೆ ನಂತರ ಅಂದಿನಿಂದ ಇಂದಿನವರೆಗೆ ಕೆಲವು ಹೆಸರುಗಳನ್ನು ಪರಿವರ್ತಿಸಿಕೊಂಡು ಪ್ರಸ್ತುತ ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಕಮಲಶಿಲೆ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಹಕಾರಿ ರಂಗದ ಮಾನಂಜೆ ಸೊಸೈಟಿಯ ಅಂತಲೇ ಪ್ರಖ್ಯಾತಿ ಹೊಂದಿದ್ದು ಆದ್ರಿ, ಕಮಲಶಿಲೆ, ಹಳ್ಳಿಹೊಳೆ ಮತ್ತು ಎಡಮಗೆ ಗ್ರಾಮಗಳ ಕೃಷಿ ಕಾರ್ಮಿಕರ ಕಲ್ಯಾಣಕ್ಕೆ ನೆರವು ನೀಡುತ್ತಾ ಬಂದಿದ್ದು, ಸದಸ್ಯರ ಸಹಕಾರದಿಂದ ಸಂಘವು ಪ್ರಗತಿಯ ಅನೇಕ ಮಜಲುಗಳನ್ನು ದಾಟಿ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಕಾಯ್ದುಕೊಂಡಿದೆ. ಸಂಘವು ದಿನಾಂಕ 25/1/2026ಕ್ಕೆ 19,000 ಸದಸ್ಯತ್ವವನ್ನು ಹೊಂದಿದ್ದು 2.8 ಕೋಟಿ ಪಾಲ್ಬಂಡವಾಳವನ್ನು ಹಾಗೂ ರೂ. 217 ಕೋಟಿ ಠೇವಣಿಯನ್ನು ಹೊಂದಿರುತ್ತದೆ. ಪ್ರಸ್ತುತ ಸಂಘದಲ್ಲಿ 230 ಕೋಟಿ ಸದಸ್ಯರ ಸಾಲ ಹೊರಬಾಕಿ ಇರುತ್ತದೆ. ಈವರೆಗೆ ಜಿಲ್ಲಾ ಬ್ಯಾಂಕ್ ಹಾಗೂ ಇನ್ನಿತರ ಸಂಸ್ಥೆಗಳಲ್ಲಿ ಪಾಲು ಹಣ, ಕ್ಷೇಮ ನಿಧಿ ಇತ್ಯಾದಿ ಸೇರಿ ಸುಮಾರು 80 ಕೋಟಿಯಷ್ಟನ್ನು ಸಂಘವು ವಿನಿಯೋಗಿಸಿದೆ. ಸಂಘವು ಕಟ್ಟಡ ಹಾಗೂ ಸ್ಥಿರಾಸ್ತಿ ಸೇರಿ ಸುಮಾರು 7 ಕೋಟಿ ಮೌಲ್ಯದ ಆಸ್ತಿಯನ್ನು ಹೊಂದಿರುತ್ತದೆ. 24-25ನೇ ಸಾಲಿನಲ್ಲಿ 97% ಸಾಲ ವಸೂಲಾತಿ ಆಗಿರುತ್ತದೆ. ಆಡಿಟ್ನಲ್ಲಿ ಎ ಶ್ರೇಣಿಯನ್ನು ನಮ್ಮ ಸಂಘವು ಹೊಂದಿರುತ್ತದೆ. 24-25ನೇ ಸಾಲಿನಲ್ಲಿ 1177 ಕೋಟಿಯಷ್ಟು ವ್ಯವಹಾರವನ್ನು ನಡೆಸಿರುತ್ತೇವೆ. ಕಳೆದ ಆರ್ಥಿಕ ವರ್ಷ ಅಂದರೆ 31/3/25ಕ್ಕೆ ಸುಮಾರು 3.56 ಕೋಟಿಯಷ್ಟು ನಿವ್ವಳ ಲಾಭವನ್ನು ಗಳಿಸಿರುತ್ತೇವೆ. ಸತತ 7 ವರ್ಷಗಳಿಂದ ತನ್ನ ಸದಸ್ಯರಿಗೆ 25% ಡಿವಿಡೆಂಡ್ ಅನ್ನು ನೀಡುತ್ತಾ ಬಂದಿರುತ್ತೇವೆ. ಈ ಸಂದರ್ಭದಲ್ಲಿ ನಾವು ಅಮೃತ ಮಹೋತ್ಸವ ಆಚರಣೆಯನ್ನು ಆಚರಿಸುತ್ತಾ ಸಂಘದ ಹಳ್ಳಿಹೊಳೆ ಶಾಖೆಯಲ್ಲಿ ಸದಸ್ಯರ ಕೃಷಿ ಉತ್ಪನ್ನಗಳನ್ನು ದಾಸ್ತಾನು ಮಾಡುವರೆ ಸುಸಜ್ಜಿತವಾದ ಗೋಡಾನನ್ನು ನಿರ್ಮಾಣ ಮಾಡಿ, ಪ್ರಧಾನ ಕಚೇರಿ 1ನೇ ಮತ್ತು 2ನೇ ಮಾಡಿ ಸಂಪರ್ಕಿಸುವ ಲಿಫ್ಟ್ ನಿರ್ಮಾಣ ಹಾಗೂ ಸಂಘದ ಕೇಂದ್ರ ಕಚೇರಿಯ ಎದುರುಗಡೆ ಸುಂದರವಾದ ಬಸ್ಸು ಪ್ರಯಾಣಿಕರ ತಂಗುದಾಣವನ್ನು ಈ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಮಾಡಿರುತ್ತೇವೆ. ಈ ಸಂದರ್ಭದಲ್ಲಿ ಸಂಘದ ಪ್ರಸ್ತುತ ಇರುವ ಪ್ರಥಮ 75 ಸದಸ್ಯರಿಗೆ ಹಾಗೂ ಸಂಘದಲ್ಲಿ ಈವರೆಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥ ಸರಿಸುಮಾರು 110 ಜನರಿಗೆ ಅವರ ಮನೆಗೆ ತೆರಳಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅವರ ಕುಟುಂಬದ ಸದಸ್ಯರ ಜೊತೆಗೂಡಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಈ ಅಮೃತ ಮಹೋತ್ಸವದ ಪ್ರಯುಕ್ತ ನಾವು ಸಂಘದಿಂದ ಮಾಡಿರುತ್ತೇವೆ. ಸಂಘದಲ್ಲಿ ಸದಸ್ಯರಿಂದ ವಿವಿಧ ನಮೂನೆಯ ಠೇವಣಾತಿಗಳನ್ನು ಸಂಗ್ರಹಿಸಿದ್ದು, ಸದಸ್ಯರಿಗೆ ರೂ. 32 ಕೋಟಿಯಷ್ಟು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸಿದ್ದು, ಸುಮಾರು 21 ಕೋಟಿಯಷ್ಟು 3% ಬಡ್ಡಿ ದರದಲ್ಲಿ ಕೃಷಿಕರಿಗೆ ಸಾಲವನ್ನು ವಿತರಿಸಿದ್ದೇವೆ. ಅದಲ್ಲದೆ ಉತ್ಪತ್ತಿ ಈಡಿನ ಸಾಲ, ಚಿನ್ನಾಭರಣ ಈಡಿನ ಸಾಲ, ಕೃಷಿ ಓವರ್ ಡ್ರಾಫ್ಟ್, ಸ್ಥಿರಾಸ್ತಿ ಖರೀದಿ ಸಾಲ, ಸ್ಥಿರಾಸ್ತಿ ಆಧಾರಿತ ಸಾಲ, ವಿದ್ಯಾಭ್ಯಾಸ ಸಾಲ, ನವೋದಯ ಸ್ವಸಹಾಯ ಗುಂಪುಗಳಿಗೆ ಸಾಲ, ವೈಯಕ್ತಿಕ ಉದ್ದೇಶ ಸಾಲ, ಮದುವೆ ಸಾಲ ಹಾಗೂ ಸದಸ್ಯರ ಅನುಗುಣಕ್ಕೆ ಅನುಸಾರವಾಗಿ ಇತರ ಸಾಲ ಸೌಲಭ್ಯಗಳನ್ನು ನೀಡಿಕೊಂಡು ಬಂದಿರುತ್ತೇವೆ. ಸಂಘದ ಸದಸ್ಯರು ಮೃತಪಟ್ಟಲ್ಲಿ ಅವರ ಅಂತಿಮ ಸಂಸ್ಕಾರ ಕಾರ್ಯಕ್ರಮಕ್ಕೆ ತಕ್ಷಣ ಅದೇ ಸಮಯದಲ್ಲಿ ರೂ. 8,000 ಸಹಾಯಧನವನ್ನು ಸಂಘವು ಮರಣ ಸಾಂತ್ವನ ನಿಧಿ ಪರಿಹಾರ ನಿಧಿ ಯೋಜನೆಯಲ್ಲಿ ನೀಡುತ್ತಾ ಬಂದಿರುತ್ತೇವೆ. ಸದಸ್ಯರ ಕುಟುಂಬದ ಸಾಲಮುಕ್ತಗೊಳಿಸುವ ಉದ್ದೇಶದಿಂದ ಸದಸ್ಯರಿಂದ ನಿಗದಿತ ಮೊತ್ತದ ವಂತಿಗೆಯನ್ನು ಪಡೆದು ಅದರಲ್ಲಿ 50% ಸಂಘದ ವತಿಯಿಂದಲೇ ಭರಿಸಿ ಅವರಿಗೆ ಮರಣ ಪರಿಹಾರ ನಿಧಿ ಖಾತೆಯನ್ನು ಪ್ರಾರಂಭಿಸಿ, ಅರ್ಹ ಸದಸ್ಯರು ಮೃತಪಟ್ಟಲ್ಲಿ ಸದಸ್ಯನು ಹೊಂದಿರುವ ಹೊರಬಾಕಿ ಸಾಲ ಅಥವಾ
ಗರಿಷ್ಠ 3 ಲಕ್ಷದವರೆಗೆ ಅವರಿಗೆ ಮರಣ ಪರಿಹಾರ ನಿಧಿಯನ್ನ ಜಾರಿಗೊಳಿಸುತ್ತಿರ್ತೇವೆ. ಕೇಂದ್ರ ಸರ್ಕಾರದ ಯೋಜನೆಯಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ನಮ್ಮಲ್ಲಿ ಶೇಕಡ 95 ಸದಸ್ಯರನ್ನು ಒಳಪಡಿಸಿ ಸುಮಾರು 65 ಲಕ್ಷದಷ್ಟು ಇಂಥ ಮಿಕ್ಕಿ ವಿಮಾ ಕಂತುಗಳನ್ನು ಸದಸ್ಯರಿಂದ ಸಂಗ್ರಹಿಸಿ ಪಾವತಿಸುತ್ತೇವೆ. ನಮ್ಮ ರೈತರಿಗೆ ಗರಿಷ್ಠ ಪ್ರಮಾಣದ ಈ ಯೋಜನೆ ಪ್ರಯೋಜನವನ್ನು ಪಡೆಯುವಂತೆ ಮಾಡಿರುತ್ತೇವೆ. ಪ್ರತಿ ವರ್ಷ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ದಿನದಂದು ರಕ್ತದಾನ ಶಿಬಿರವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಆ ಪ್ರಯುಕ್ತ ರಕ್ತದಾನಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಯಾರೆಲ್ಲ ನಮ್ಮ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುತ್ತಾರೆ ಅವರಿಗೆ 1,000 ರೂಪಾಯಿಯ ನಗದು ಠೇವಣಾತಿಯನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಒಂದು ವಿಶಿಷ್ಟ ಯೋಜನೆಯನ್ನು ಕೈಗೊಂಡಿದ್ದೇವೆ. ಅದರ ಉದ್ದೇಶ ಏನಂದರೆ ರಕ್ತದಾನವನ್ನು ನಾವು ಪ್ರೋತ್ಸಾಹಿಸುವ ಉದ್ದೇಶದಿಂದ ನಾವು ಕೊಡುವುದು ಕೇವಲ 1,000 ರೂಪಾಯಿ ಆದರೂ ಅವರಿಗೆ ಅದರ ಮಹತ್ವವನ್ನು ಪರಿಚಯಿಸಬೇಕೆಂಬ ಉದ್ದೇಶದಿಂದ ಅವರಿಗೆ ಆ ಹಣವನ್ನು ನಮ್ಮ ಸಂಘದಲ್ಲಿ ಠೇವಣಿ ರೂಪದಲ್ಲಿ ನೀಡಿ ಮುಂದಿನ ದಿನಗಳಲ್ಲಿ ವರ್ಷ ಪುನಃ ಅದಕ್ಕೆ ಜಾಯಿನ್ ಆದರೆ ಅದಕ್ಕೆ ಆ್ಯಡ್ ಮಾಡ್ತಾ ಒಂದು ಸಪ್ರೇಟ್ ಪಾಸ್ ಪುಸ್ತಕ ಅದಕ್ಕೆ ಮಾಡಿ ಅದರ ಆ ಒಂದು ಯೋಜನೆಯನ್ನು ನಡೆಸ್ಕೊಂಡು ಬಂದಿರ್ತಾ ಇರ್ತೇವೆ. ನಮ್ಮ ಸಂಘವು ಪ್ರಾರಂಭದ ದಿನದಿಂದ ಸದಸ್ಯರ ಏಳಿಗೆ ಹಾಗೂ ಸಮಾಜ ಉದ್ಧಾರಕ್ಕೆ ಹಲವಾರು ಯೋಜನೆಗಳನ್ನು ತಂದಿದ್ದು ಇದರಿಂದ ಸದಸ್ಯರ ಹಾಗೂ ಸಂಸ್ಥೆಯ ಪ್ರಗತಿಯಲ್ಲಿಯೂ ಸಾಧ್ಯವಾಗಿದೆ. ಇದರಲ್ಲಿ ಹಲವಾರು ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಸಹಕಾರಿ ಸಂಘದಲ್ಲಿ ಅಳವಡಿಸಿಕೊಂಡಿರುವ ಯೋಜನೆಗಳಾಗಿವೆ. ಇದು ನಮ್ಮ ಟೋಟಲ್ ಕಾರ್ಯಕ್ರಮ ಇದರ ಹೈಲೈಟ್ಸ್. ಮತ್ತೆ ನಾವು ಎಲ್ಲ ನಮ್ಮ 4-5 ಶಾಖೆಯನ್ನು ಸ್ವಂತ ಕಟ್ಟಡದಲ್ಲಿ ಹೊಂದಿರುತ್ತೇವೆ. ಜನರಿಗೆ ಮಾಹಿತಿ ಕೊಡುವುದಕ್ಕೋಸ್ಕರ ಅಥವಾ ಜನರಲ್ಲಿ ಒಂದು ಮನೋಭಾವವನ್ನು ಹೆಚ್ಚಿಸುವ ಉದ್ದೇಶದಿಂದ ಅಂತರ್ಜಲವನ್ನು ಹೆಚ್ಚಿಸುವ ಒಂದು ಕಾಳಜಿಯಿಂದ ಮಳೆ ನೀರು ಕೊಯ್ಲು ಅಂತ ನಮ್ಮ ಪ್ರಾತ್ಯಕ್ಷಿಕವಾಗಿ ನಮ್ಮ 5 ಬ್ರಾಂಚ್ಗಳಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡಿರ್ತೇವೆ. ಅಂದರೆ ನಮ್ಮ ಏನು ಮೇಲ್ಛಾವಣಿ ಇದೆ ಅದಕ್ಕೆಲ್ಲ ಇದನ್ನು ಪೈಪ್ಲೈನನ್ನು ಅಳವಡಿಸಿ ಒಂದೇ ಭಾಗದಲ್ಲಿ ಅದನ್ನು ಭೂಮಿಗೆ ಬಿಡುವಂಥ ವ್ಯವಸ್ಥೆ. ನಮ್ಮಲ್ಲಿ ಎಲ್ಲ ಬ್ರಾಂಚ್ಗಳಲ್ಲಿ ಸ್ವಂತ ಬೋರ್ವೆಲ್ ಅಥವಾ ಬಾವಿ ಇದೆ. ಆ ಬಾವಿಗೆ ಇಡೀ ಮಳೆಗಾಲದ ಏನು ನಮ್ಮ ಕಂಪೌಂಡರ್ ಒಳಗೆ ನೀರು ಸಂಗ್ರಹವಾಗ್ತದೆ ಅದನ್ನೆಲ್ಲ ಒಕ್ಕೂಡಿಸಿ ಫಿಲ್ಟರ್ ಮಾಡಿ ಅದನ್ನು ನೀರು ಭೂಮಿಯಲ್ಲಿ ಇಂಗಿಸುವಂಥ ಉದ್ದೇಶದಿಂದ. ಇದರಿಂದ ಅಂದರೆ ನಾವು ಜನರಿಗೆ ಪ್ರೇರಣೆ ಆಗಲಿ ಅಂತ ಎಲ್ಲರೂ ಬೇರೆ ಬೇರೆ ಸಂಘ ಸಂಸ್ಥೆಯವರು ಅದನ್ನೆಲ್ಲ ಬಂದು ನೋಡ್ಕೊಂಡು ಹೋಗಿ ನಮ್ಗೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಹಾಗೆ ನಮ್ಮ ಇಂಡಿವಿಜುವಲ್ ಪ್ರತಿಯೊಬ್ಬ ಕೃಷಿಕನು ಅದನ್ನು ಅಳವಡಿಸಿಕೊಳ್ಬೇಕಂತ ಉದ್ದೇಶದಿಂದ ಅದನ್ನು ಮಾಡಿರ್ತೇವೆ. ಅದಕ್ಕೆ ತಗುಲುವ ವೆಚ್ಚಕ್ಕೆ ಬೇಕಾದ್ರೆ ನಾವು ಸಪರೇಟ್ ಸಾಲ ರೂಪದಲ್ಲಿಯೂ ಕೊಡುವಂಥ ವ್ಯವಸ್ಥೆ ನಮ್ಮ ಸಂಘ ಸದಸ್ಯರಿಗೆ ಮಾಡ್ಕೊಂಡು ಬಂದಿರ್ತೇವೆ. ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಈಗ ಪ್ರಸ್ತುತವಾಗಿ ನಾವು ಆಚರಿಸ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. 10ರಿಂದ 12 ಗಂಟೆವರೆಗೆ ಸಭಾ ಕಾರ್ಯಕ್ರಮ ನಡೀತದೆ. 12 ಗಂಟೆಯಿಂದ ಬೇರೆ ಬೇರೆ, ನಾನು ಹೇಳ್ತೇನೆ ಅದರ ವಿಚಾರ ಎಲ್ಲ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸದಸ್ಯರಿಂದಲೇ ಸುಮಾರು 3-4 ಐಟಮ್ಗಳು ನಮ್ಮ ಸದಸ್ಯರಿಂದಲೇ ಕಾರ್ಯಕ್ರಮ ನಡೀತದೆ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪ್ರೌಢಶಾಲೆ ಮಕ್ಕಳಿಂದ ಸಹ ವಿವಿಧ ಕಾರ್ಯಕ್ರಮ ನಡೀತದೆ. ಹಾಗೆ ಮಧ್ಯಾಹ್ನ ಮೇಲಿಂದ ಯಕ್ಷಗಾನ ಕಾರ್ಯಕ್ರಮ ಇದೆ. ಮತ್ತೆ ಗಂಗಾವತಿ ಪ್ರಾಣೇಶ್ ಅವರಿಂದ ನಗೆ ಹಬ್ಬ ಕಾರ್ಯಕ್ರಮ ಇದೆ. ಅದರ ನಂತರ ಗಾನ ಲಹರಿ ಅಂತ ಒಂದು ಸಂಗೀತ ಕಾರ್ಯಕ್ರಮ ಇದೆ. ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಅಂದಾಜಿನ ಪ್ರಕಾರ ಸಭಾ ಕಾರ್ಯಕ್ರಮ ಮತ್ತು ಊಟದ ಹೊರಗಿನ ಕಾರ್ಯಕ್ರಮಕ್ಕೆ ಒಂದು 3,000 ಜನ ಸೇರುವ ನಿರೀಕ್ಷೆ ಇದೆ. ಮಧ್ಯಾಹ್ನ ಮೇಲಿನ ವಿವಿಧ ಕಾರ್ಯಕ್ರಮಗಳಿಗೆ ಸಂಜೆವರೆಗೆ ನಾನು ಒಂದು 6ರಿಂದ 7,000 ಜನ ಅದನ್ನು ಬೆಳಿಗ್ಗೆದಲ್ಲದೆ ಅಷ್ಟು ಜನ ಸೇರುವಂಥ ವ್ಯವಸ್ಥೆ ಸೇರ್ತಾರೆ. ಅದಕ್ಕೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಬೇರೆ ಬೇರೆ ಏನೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ, ಸಿಟ್ಟಿಂಗ್ ವ್ಯವಸ್ಥೆ, ಊಟ ಉಪಚಾರ, ಬೆಳಿಗ್ಗೆ 8 ಗಂಟೆಗೆ ಉಪಹಾರ ಕಾರ್ಯಕ್ರಮ ಆರಂಭ ಆಗ್ತದೆ. ರಾತ್ರಿ 12 ಗಂಟೆವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಮಧ್ಯ ಊಟ ಉಪಚಾರ, ಕುಡಿಯುವ ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಸುಸಜ್ಜಿತವಾಗಿ ಮಾಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ಎಲ್ಲರೂ ನಮ್ಮ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಠಾರದಲ್ಲಿ ಸೇರಿ ಅಲ್ಲಿಂದ ನಮ್ಮ ಸಂಘದವರೆಗೆ ಬೃಹತ್ ರ್ಯಾಲಿಯ ಮುಖಾಂತರ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರನ್ನ ಒಂದು ಮೆರವಣಿಗೆಯ ಮುಖಾಂತರ ಗೌರವವನ್ನು ಸಮರ್ಪಿಸಿ ಅವರನ್ನು ವೇದಿಕೆಗೆ ಕರೆತರುವ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ
ನಮ್ಮ ಸ್ವಸಹಾಯ ಸಂಘದ ಗುಂಪಿನವರು ಇರ್ತಾರೆ, ಮತ್ತೆ ಬೇರೆ ಬೇರೆ ಭಜನೆ ಮಂಡಳಿ ತಂಡದವರು ಇರ್ತಾರೆ, ಚಂಡೆ ಟೀಮಿನವರು ಇರ್ತಾರೆ. ಹಾಗೆ ನಮ್ಮ ಇದು ಬ್ಯಾಂಡ್ ಸೆಟ್ ವ್ಯವಸ್ಥೆ ಇದೆ, ಮತ್ತು ಬೇರೆ ಬೇರೆ ಮನರಂಜನೆ ಕೆಲವು ಐಟಮ್ಗಳು ಆ ಒಂದು ಮೆರವಣಿಗೆಯಲ್ಲಿ ಬರ್ತದೆ. ಇಲ್ಲಿಂದ ಕೀಲು ಕುದುರೆ ಹಾಗೆ ಬೇರೆ ಬೇರೆ ಸುಮಾರು ಐಟಮ್ ಇದೆ. ಟ್ಯಾಬ್ಲೋ ಇದೆ. ಅದು 9 ಗಂಟೆಗೆ ಆರಂಭವಾದರೆ ಅಲ್ಲಿಂದ ಸುಮಾರು 10 ಗಂಟೆಯ ಒಳಗೆ ನಮ್ಮ ಕೇಂದ್ರ ಕಚೇರಿ ಆವರಣಕ್ಕೆ ಬಂದು ಅಲ್ಲಿಂದ 10 ಗಂಟೆಗೆ ಲಿಫ್ಟ್ ಉದ್ಘಾಟನೆ ನಡೀತದೆ ಫಸ್ಟ್ ಆಗಿ. ಅದನಂತರ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ಸಭಾ ಕಾರ್ಯಕ್ರಮ ಇರ್ತದೆ. 1.5 ಗಂಟೆ ಹೊತ್ತು ಸಭಾ ಕಾರ್ಯಕ್ರಮ ಇರ್ತದೆ. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಮೃತ ಹಸ್ತದಿಂದ ನೆರವೇರಲಿಕ್ಕಿದೆ. ಹಾಗೆ ಇಲ್ಲಿ ಲಿಫ್ಟ್ ಉದ್ಘಾಟನೆಯನ್ನ ನಮ್ಮ ಮಾನ್ಯ ಸಂಸದರಾದ BY ರಾಘವೇಂದ್ರ ಅವರು ನೆರವೇರಿಸಲಿಕ್ಕಿದ್ದಾರೆ. ನಮ್ಮ ಪ್ರಯಾಣಿಕರ ತಂಗುದಾಣವನ್ನ ನಮ್ಮ ಬೈಂದೂರಿನ ಜನಪ್ರಿಯ ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳಿ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶ್ರೀ ಕಿರಣ್ ಕುಮಾರ್ ಕೊಡಗಿ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಅವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಹಳ್ಳಿಹೊಳೆ ಕಟ್ಟಡದ ಗೋಡಾಮಿನ ಉದ್ಘಾಟನೆಯನ್ನ ಶ್ರೀಮಾನ್ ರಾಜೇಂದ್ರ ಕುಮಾರ್ ಅವರ ಹಸ್ತದಿಂದಲೇ ಮಾಡಿಸ್ಬೇಕಂತ ಆಲೋಚನೆ ಇದೆ, ಅವರು ಮಾಡ್ತಾರೆ. ಇದು ಅಂದ್ರೆ ಅಲ್ಲಿಂದ ನಮ್ಮ ಕೇಂದ್ರ ಕಚೇರಿಯಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿ ನಮ್ಮ ಒಂದು ಬ್ರಾಂಚ್ ಇದೆ. ಆ ಟೈಮನ್ನು ನೋಡ್ಕೊಂಡು ನಾವು ಅಲ್ಲಿ ಆ ಕಾರ್ಯಕ್ರಮವನ್ನ ಮಾಡ್ತೇವೆ. ಹಾಗೆ ಮಾಸ್ ಅಡಿಕೆ ಖರೀದಿ ಕೇಂದ್ರ ಗೋಡಾಮ್, ಇದನ್ನ ಮಾಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸೀತಾರಾಮ್ ರೈ ಸಾಣೂರು ಇವರು ನೆರವೇರಿಸಲಿಕ್ಕಿದ್ದಾರೆ. ಹಾಗೆ ಇದೆಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಮಲಶಿಲೆ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದ ಶ್ರೀ ಸಚ್ಚಿದಾನಂದ ಚಾತ್ರ ಇವರು ಶುಭಾಶಂಸನೆ ಹೇಳಲಿಕ್ಕೆ ನಮ್ಮ ಜೊತೆ ಇರ್ತಾರೆ ಅವರು. ಅದಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ SR ಸತೀಶ್ ಚಂದ್ರ ಅಧ್ಯಕ್ಷರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಅವರು ಭಾಗವಹಿಸ್ತಾರೆ. ಹಾಗೆ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಯೂನಿಯನ್ ಅವರು ಸಹ ನಮ್ಮೊಟ್ಟಿಗೆ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ಶ್ರೀಮತಿ ಲಾವಣ್ಯ KR ಇವರು ಸಹಕಾರಿ ಸಂಘಗಳ ಉಪನಿಬಂಧಕರು, ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಶ್ರೀ ಸುಧೀರ್ ಕುಮಾರ್ J ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು, ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಶ್ರೀ ಮಹೇಶ್ ಹೆಗ್ಡೆ ಮೊಳವಳ್ಳಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರು, ಅವರು ನಮ್ಮ ಜೊತೆ ಇರ್ತಾರೆ. ಶ್ರೀ ರವಿರಾಜ್ ಹೆಗಡೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಶ್ರೀ K ಗೋಪಾಲ್ ಪೂಜಾರಿ ಅವರು ಅಧ್ಯಕ್ಷರು ಸಾಗರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೈಂದೂರು, ಹಾಗೂ ನಮ್ಮ ಬೈಂದೂರಿನ ಮಾಜಿ ಶಾಸಕರು, ಅವರು ಸಹ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿರ್ತಾರೆ. ಹಾಗೆ ಅದಲ್ಲದೆ ನಮ್ಮ 3 ಪಂಚಾಯತ್ ವ್ಯಾಪ್ತಿ ಬರ್ತದೆ. ನಮ್ಮ ಮಾನಂದಿ ಸೊಸೈಟಿ ವ್ಯಾಪ್ತಿಯಲ್ಲಿ 3 ಪಂಚಾಯತ್ ವ್ಯಾಪ್ತಿ ಬರ್ತದೆ. ಆ ಪಂಚಾಯತಿನ ಅಧ್ಯಕ್ಷರು ಶ್ರೀಮತಿ ಮುಕಾಂಬು ಶೆಟ್ಟಿ ಅಧ್ಯಕ್ಷರು ಆದ್ರಿ ಗ್ರಾಮ ಪಂಚಾಯತ್, ಹಾಗೆ ಮಂಜುನಾಥ್ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹಳ್ಳಿಹೊಳೆ, ಹಾಗೆ ಶ್ರೀಮತಿ ಸುಮತಿ ಗಾಣಿಗ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಎಡಮುಗಿ. ಇಷ್ಟು ಜನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಒಂದು ಯಕ್ಷಗಾನ ಬಡಗು ತಿಟ್ಟಿನ ಪ್ರಸಿದ್ಧ ಕಲಾವಿದರ ಒಂದು ಒಗ್ಗೂಡಿಕೆಯಲ್ಲಿ ಒಂದು ಅದ್ಭುತವಾದ ಯಕ್ಷಗಾನ ಕಾರ್ಯಕ್ರಮ ಇದೆ. ಅದರಲ್ಲಿ ಗದಾ ಯುದ್ಧ ಮತ್ತೆ ಕನಕಾಂಗಿ ಕಲ್ಯಾಣ ಅಂತ ಒಂದು ಪ್ರಸಂಗವನ್ನ ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡದಿಂದ ನಗೆ ಹಬ್ಬ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಪ್ರಯುಕ್ತ ನಾವು ಈಗಾಗಲೇ ನಮ್ಮ ಸದಸ್ಯರಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಏನು ಪ್ರಥಮ 75 ಸದಸ್ಯರು ಈಗ ನಮ್ಮಲ್ಲಿ ಇರುವಂತವರು 75 ವರ್ಷಕ್ಕೋಸ್ಕರ 75 ಸದಸ್ಯರಿಗೆ ಅವರ ಮನೆಗೆ ಹೋಗಿ ಅವರ ಕುಟುಂಬದ ಜೊತೆ ಸನ್ಮಾನವನ್ನು ಮಾಡಿ ಅದರ ಫೋಟೋವನ್ನು ತೆಗೆದು ಆ ಫೋಟೋದ ಕಾಪಿಯನ್ನು ಅವರಿಗೆ ಮನೆಗೆ ಪುನಃ ಕಳಿಸಿಕೊಟ್ಟು ಒಳ್ಳೆ ಅದ್ದೂರಿ ರೀತಿಯಲ್ಲಿ ಅವರು ಚಿರಕಾಲ ನೆನಪಿಟ್ಟುಕೊಳ್ಳುವಂತ ಒಂದು ವ್ಯವಸ್ಥೆ ಆಗಿದೆ. ಹಾಗೆ 75ನೇ ವರ್ಷದ ಪ್ರಯುಕ್ತ ಸಾಧಾರಣ 120 ಜನ ಮಾಜಿ ನಿರ್ದೇಶಕರು ನಮ್ಮಲ್ಲಿ ಏನು ಇಲ್ಲಿವರೆಗೆ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ನೌಕರರು, ಅವರೆಲ್ಲ ಮನೆಗೆ ಹೋಗಿ ಉದ್ದೇಶ ಏನಂದ್ರೆ ನಮ್ಮ ಕಾರ್ಯಕ್ರಮದಲ್ಲೇ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಬಹುದಿತ್ತು. ಆದರೆ ಯಾರು ಅಷ್ಟು ಫ್ಯಾಮಿಲಿ ಜೊತೆ ಅವರಿಗೆ ಬರ್ಲಿಕ್ಕೆ ಆಗುವುದಿಲ್ಲ. ಕೆಲವರು ದೂರದ ಊರಲ್ಲಿದ್ದಾರೆ, ಕೆಲವರು ಏಳ್ಲಿಕ್ಕಾಗದ ಪರಿಸ್ಥಿತಿಯಲ್ಲಿ ಹಿರಿಯ ಸದಸ್ಯರೆಲ್ಲ ಇದ್ದಾರೆ. ಆ ಉದ್ದೇಶದಿಂದ ಅವರ ಮನೆಗೆ ಹೋಗಿ ಅವರ ಕುಟುಂಬದವರನ್ನ ಒಟ್ಟಿಗೆ ಅವರಿಗೆ ಒಂದು ಒಳ್ಳೆ ಉಡುಗೊರೆಯನ್ನು ಕೊಟ್ಟು ಚಿರಕಾಲ ನೆನಪಿರುವ ಹಾಗೆ ಒಂದು ಅಭಿನಂದನಾ ಪತ್ರವನ್ನು ಒಳ್ಳೆ ರೀತಿಯಲ್ಲಿ ಕೊಟ್ಟು
ಆ ಫೋಟೋವನ್ನು ತೆಗೆದು ಆ ಫೋಟೋವನ್ನು ಪುನಃ ಪ್ರಿಂಟ್ ಮಾಡಿ ಒಳ್ಳೆ ಲ್ಯಾಮಿನೇಷನ್ ಇದರಲ್ಲಿ ಅವರಿಗೆ ಕೊಡುವಂತ ವ್ಯವಸ್ಥೆ. ನಾವು ನಮ್ಮ ಎ ತರಗತಿಯ ಸದಸ್ಯರಿಗೆ ಅಮೃತ ಮಹೋತ್ಸವವು ಯಾಕಂದ್ರೆ 75ನೇ ವರ್ಷ ಕಾರ್ಯಕ್ರಮ, ಇನ್ನು ನಾವು ಮಾಡುವುದೇನಿದ್ರು 100ನೇ ವರ್ಷಕ್ಕೆ ಇದು 100ನೇ ವರ್ಷದ ಕಾರ್ಯಕ್ರಮ. ಆದ್ರೆ ನೆನಪಿಗೋಸ್ಕರ ಎ ತರಗತಿಯ ಸದಸ್ಯರಿಗೆ ನಮಗೆ ಸ್ವಲ್ಪ ಬಡ್ಡಿ ದರ ಜಾಸ್ತಿ. ಈಗ ನಮ್ದು 9.5% ಉಂಟು, ಸಾಧಾರಣ ಅದಕ್ಕಿಂತ 11% ವರ್ಕೌಟ್ ಆಗುವ ರೀತಿಯಲ್ಲಿ, ಅಂದ್ರೆ 75% ತಿಂಗಳಿಗೆ ದ್ವಿಗುಣ ಆಗುವ ಒಂದು ವ್ಯವಸ್ಥೆ. ಅಂದ್ರೆ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಮಾತ್ರ. ಅದು ನಾನು 31ನೇ ತಾರೀಕಿಗೆ ನಮ್ದು ಅಮೃತ ಮಹೋತ್ಸವ ಕಾರ್ಯಕ್ರಮ ಆಗ್ತದೆ, ಅಲ್ಲಿಗೆ ಆ ಸ್ಕೀಮು ಕ್ಲೋಸ್ ಆಗ್ತದೆ. ಅಂದ್ರೆ 75 ತಿಂಗಳಿಗೆ ದ್ವಿಗುಣ ಆಗುವ ಬಡ್ಡಿ ದರದಲ್ಲಿ ಅವರಿಗೆ ನಮ್ಮ ಸದಸ್ಯರಿಗೆ ಮಾತ್ರ ಅದನ್ನು ಕೊಟ್ಟಿದ್ದೇವೆ. ಅದಲ್ಲದೆ ನಮ್ಗೆ ಅದರ ಮ್ಯಾಕ್ಸಿಮಮ್ ಲಿಮಿಟ್ ಒಬ್ಬ ಎ ತರಗತಿ ಸದಸ್ಯರಿಗೆ 1 ಲಕ್ಷ. ಅದಲ್ಲದೆ ನಮ್ಮ ಎ ತರಗತಿಯ ಸದಸ್ಯರು ತುಂಬಾ ಕಷ್ಟದಲ್ಲಿರುವವರಿದ್ರೆ, ಅವರು ಸಾಲವನ್ನ ಕಟ್ಟಲಿಕ್ಕೆ ನಿಜವಾಗಿ ಕಷ್ಟ ಆದವರಿದ್ರೆ, ನಿಜವಾಗಿ ನಾನು ಈ ಮಾತನ್ನು ಒತ್ತಿ ಹೇಳ್ತೇನೆ, ಯಾಕಂದ್ರೆ ನಿಜವಾಗಿ ಅವನಿಗೆ ಕಷ್ಟ ಅಂತಿದ್ದಿದ್ರೆ ಅವ ಏಕಕಾಲದಲ್ಲಿ ಅದನ್ನ ಕಟ್ಟಿ ಕ್ಲೋಸ್ ಮಾಡುವುದಿದ್ದ ಪರಿಸ್ಥಿತಿ ಇದ್ದಿದ್ರೆ ಅವನಿಗೆ ನಾವು ಏನು ದಂಡನೆ ಬಡ್ಡಿ ಅಥವಾ ಬೇರೆ ಬೇರೆ ಖರ್ಚುಗಳನ್ನು ಅದಕ್ಕೆ ಸೇರಿಸಿದ್ದೇವೆ ಅದನ್ನೆಲ್ಲನ್ನು ಬಿಟ್ಟು ಬಡ್ಡಿ ದರದಲ್ಲಿ ಸಹ ತುಂಬಾ ಕಡಿಮೆ ಬಡ್ಡಿ ರಿಯಾಯಿತಿ ದರದಲ್ಲಿ ಅವನು ಒನ್ ಟೈಮ್ ಸೆಟಲ್ಮೆಂಟ್ OTS ಅಂತ ಏನು ಬ್ಯಾಂಕಲ್ಲಿ ಮಾಡ್ತಾರೆ, ಅದೇ ಸಿಸ್ಟಮ್ ಅನ್ನ ನಾವು ಸಂಘದ ಎ ತರಗತಿ ಸದಸ್ಯರಿಗೆ ಮಾತ್ರ ಆ ವ್ಯವಸ್ಥೆಯನ್ನು ಕೂಡ ಈ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ನಮ್ಮ ಹಳ್ಳಿಹೊಳೆ ಶಾಖೆಯಲ್ಲಿ ಸುಸಜ್ಜಿತವಾದ ಗೋಡನ್ ನಿರ್ಮಾಣ ಮಾಡಿದ್ದೇವೆ. ಅಲ್ಲಿ ಒಂದು ನಮ್ದು ಮಾಸ್ ಅಡಿಕೆ ಕೇಂದ್ರ ಇದೆ, ಅಲ್ಲಿಗೂ ಸಹ ಸಪರೇಟ್ ಗೋಡನ್ ಅನ್ನ ಮಾಡಿದ್ದೇವೆ. ಅದು ನಾಡಿದ ಅಮೃತ ಮಹೋತ್ಸವ ಕಾರ್ಯಕ್ರಮದ ದಿನವೇ ಉದ್ಘಾಟನೆ ಆಗಲಿಕ್ಕಿದೆ. ಅದಲ್ಲದೆ ಒಂದು ಸುಸಜ್ಜಿತ ಲಿಫ್ಟ್ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ವಿದ್ಯಾಭ್ಯಾಸದ ಸಾಲವನ್ನ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದೇವೆ. ಅದಲ್ಲದೆ ಪ್ರೋತ್ಸಾಹ ಧನ ಅಂತ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಅದನ್ನ ಪ್ರತಿ ವರ್ಷ ಮಹಾಸಭೆಯಲ್ಲಿ 85% ಮೇಲ್ಪಟ್ಟ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಅಂತ ಸುಮಾರು 5,000 ರೂಪಾಯಿಗಳನ್ನ ಅವರಿಗೆ ಪ್ರೋತ್ಸಾಹ ಧನ ಅಂತ ಪ್ರತಿ ವರ್ಷ ಮಹಾಸಭೆಯಲ್ಲಿ ಕೊಡ್ತಾ ಬಂದಿದ್ದೇವೆ. ಅದಲ್ಲದೆ ನಮ್ಮ ಮಹಾಸಭೆಯಲ್ಲಿ ಆಗಮಿಸಿರುವಂತ ಎಲ್ಲ ನಮ್ಮ ಸದಸ್ಯರಿಗೆ, ಅರ್ಹ ಸದಸ್ಯರಿಗೆ ಒಂದು ಉಡುಗೊರೆಯನ್ನು ಸಹ ಕೆಲವೊಂದು 5-6 ವರ್ಷಗಳಿಂದ ನಾವು ನೆನಪಿಗೋಸ್ಕರ ಕೊಡ್ತಾ ಬಂದಿದ್ದೇವೆ. ಬೇರೆ ಎಲ್ಲ ಅವರಿಗೆ ಪೆನ್ಷನ್ ಆ ರೀತಿಯ ವ್ಯವಸ್ಥೆ ಇದೆ ಸರ್ಕಾರಿ ನೌಕರರಿಗೆ ಅಥವಾ ಬೇರೆ ಬೇರೆ ವ್ಯವಸ್ಥೆಯಲ್ಲಿ, ಅಥವಾ ECS ಅಂದ್ರೆ PF ಹಾಗೆಲ್ಲ ವ್ಯವಸ್ಥೆ ಇದೆ ಕಾರ್ಮಿಕರಿಗೆ. ನಮ್ಮ ಕೃಷಿ ಕೆಲಸ ಮಾಡುವವರಿಗೆ ಅಥವಾ ಕೃಷಿಯಲ್ಲಿ ತೊಡಗಿಸಿಕೊಂಡವರಿಗೆ ಪೆನ್ಷನ್ ವ್ಯವಸ್ಥೆ ಇಲ್ಲ. ಅದನ್ನ ಮನಗಂಡು ನಮ್ಮ ಆಡಳಿತ ಮಂಡಳಿ ನಿರ್ಣಯ ಮಾಡಿಕೊಂಡು 18 ವರ್ಷ ದಾಟಿದವರಿಗೆ ಅದೇ ಮಾದರಿಯಲ್ಲಿ ನಮ್ಮದೇ ಒಂದು ಮಾನದಂಡದಲ್ಲಿ ಮಾಡಿಕೊಂಡಿದ್ದ 18 ವರ್ಷ ಮೇಲ್ಪಟ್ಟ ವ್ಯಕ್ತಿ ಆ ಯೋಜನೆಯಲ್ಲಿ ಸೇರ್ಕೊಳ್ಬಹುದು. ಅಪ್ ಟು 55 ವರ್ಷದವರೆಗೆ, ಅಂದ್ರೆ ಯಾವಾಗ ಅವನಿಗೆ 60 ವರ್ಷ ಆಗ್ತದೆ ಆವಾಗ ಅವನಿಗೆ ಪೆನ್ಷನ್ ಬರಲಿಕ್ಕೆ ಆರಂಭ ಆಗ್ತದೆ. ಅದಕ್ಕೆ ನಾವು ತಿಂಗಳಿಗೆ ಇಂತಿಷ್ಟಂತ ಅವ್ರು ಕಟ್ಟಬೇಕು. ಆ ಹಣವನ್ನ ಕ್ರೋಢೀಕರಿಸಿ ಅದಕ್ಕೆ ನಾವು ಬಡ್ಡಿ ಹಾಕ್ತೇವೆ. ಆ ಬಡ್ಡಿಯ ಅಮೌಂಟ್ ಅಲ್ಲಿ ಬಡ್ಡಿ ಮತ್ತೆ ಅದರದ್ದು ಇದರಲ್ಲಿ ಬಡ್ಡಿಯ ಹಣದಲ್ಲಿ ಅವನಿಗೆ 60 ವರ್ಷ ಆದ ನಂತರ ಪೆನ್ಷನ್ ಕೊಡ್ಲಿಕ್ಕೆ ಇದಿದೆ, ಅವಕಾಶ ಇದೆ. ಅದರಲ್ಲಿ ಹೇಗಿರ್ತದೆ ಅಂದ್ರೆ 5,000 ಪೆನ್ಷನ್ ಬೇಕಾದ್ರೆ ಒಂದು ಅಮೌಂಟ್ ಬರ್ತದೆ, 5,000, 10,000, 15,000, 20,000 4 ಸ್ಲ್ಯಾಬ್ಗಳನ್ನು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳೋದು. ಮ್ಯಾಕ್ಸಿಮಮ್ ಅದಕ್ಕೆ ಆ್ಯಡ್ ಆಗಲಿಕ್ಕೆ ಲಿಮಿಟ್ ಏಜ್ 55 ವರ್ಷದವ 5 ವರ್ಷ ಕಟ್ಟಿದ್ರೆ ಸಾಕು, ಅಂದ್ರೆ ಕಟ್ಟುವ ಹಣ ಜಾಸ್ತಿ ಬರ್ತದೆ. 40 ವರ್ಷದವ 20 ವರ್ಷ ಕಟ್ಟಿದ್ರೆ ಆಯ್ತು. 18 ವರ್ಷದವ 42 ವರ್ಷ ಕಟ್ಟಬೇಕು. ಇನ್ನು 2 ಆಪ್ಷನ್ ಮಾಡಿದ್ದೇವೆ ಅದರಲ್ಲಿ. ಇನ್ ಕೇಸ್ ಅವನಿಗೆ ಅದ್ರ ಪೆನ್ಷನ್ ಬರ್ತದೆ, ಯಾರು ಫಲ ಕಟ್ಟಿದ್ದಾನೆ ಅವನಿಗೆ ಆ ಪೆನ್ಷನ್ ಹಣ ಸಿಗ್ತದೆ. ಅದಲ್ಲದೆ ಅವನ ಮನೆಯವರು, ಅಂದ್ರೆ ಗಂಡ ಮಾಡಿದ್ರೆ ಹೆಂಡತಿಗೆ, ಹೆಂಡತಿ ಮಾಡಿದ್ರೆ ಗಂಡನಿಗೆ, ಅವರಿಗೆ ಸಹ ಪೆನ್ಷನ್ ಮುಂದುವರ್ಕೊಂಡು ಹೋಗ್ತದೆ. ಅವ್ರು ಏನು ನಾಮಿನಿಯನ್ನ ಮಾಡಿರ್ತಾರೆ ಅವರಿಗೆ ಆ ಇಡಿಗಂಟ ಅಂತ ನಾವೇನು ಹೇಳ್ತೇವೆ ಫಂಡ್ ವ್ಯಾಲ್ಯೂ. ಈಗ ಸಾಧಾರಣ 60 ವರ್ಷದಲ್ಲಿ ಅವನಿಗೆ ತಿಂಗಳಿಗೆ 20 ಲಕ್ಷ ಸಿಗ್ಬೇಕಾದ್ರೆ, ಅಲ್ಲ 20,000 ರೂಪಾಯಿ ಮಂತ್ಲಿ ಸಿಗ್ಬೇಕಾದ್ರೆ ಒಂದು 20ರಿಂದ 22 ಲಕ್ಷ ರೂಪಾಯಿ ಅಮೌಂಟ್ ಆಗಿರ್ಬೇಕು. ಅವನು ಆ ಹಣವನ್ನ ನಾಮಿನಿಗೆ ರಿಫಂಡ್ ಮಾಡ್ತೇವೆ. ಯಾವುದು ಪೆನ್ಷನ್ ಪಡೆದು ಅವನು ಪಡೆದು ಅವನ ಮಿಸ್ಸಸ್ ಪಡೆದು ಆದ ನಂತರ, ಅವಳ ಮಿಸ್ಸಸ್ಸಿನ ಕಾಲ ನಂತರ ಅದನ್ನ ನಾಮಿನಿಗೆ ಪೆನ್ಷನ್ ಇಲ್ಲ, ಮತ್ತೆ ಈ ಹಣವನ್ನೇ ವಾಪಸ್ ಕೊಡ್ತಾರೆ. ಅದಲ್ಲದೆ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಸೊಸೈಟಿಯ ಅಧ್ಯಕ್ಷರು ಅಂದರೆ ಪ್ರದೀಪ್ ಎಳಿಯಾಳ ಅಂದರೆ ನಾನು ಈ ಸಮಾರಂಭದ ಅಧ್ಯಕ್ಷರಾಗಿರ್ತೇನೆ. ಹಾಗೆಯೇ ನಮ್ಮ ಉಪಾಧ್ಯಕ್ಷರು ಇರ್ತಾರೆ, ನಮ್ಮ ಜನರಲ್ ಮ್ಯಾನೇಜರ್ ಮಂಜುನಾಥ್ ನಾಯ್ಕರು ಇರ್ತಾರೆ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಇದರಲ್ಲಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಶ್ರೀಮಾನ್ ಮಾಧವ್ ಶೆಣೈ, ಶ್ರೀ ಶಂಕರನಾರಾಯಣ ಯಡಿಯಾಳ, ಶ್ರೀ ದೇವದಾಸ್ ಶೆಟ್ಟಿ, ಶ್ರೀ ಮಂಜುನಾಥ್ ರಾವ್, ಶ್ರೀ ಎಂ ವಿಷ್ಣುಮೂರ್ತಿ, ಶ್ರೀಮತಿ ಅನಿತಾ, ಶ್ರೀಮತಿ ರೋಹಿಣಿ, ಶ್ರೀ ನರಸಿಂಹ ಪೂಜಾರಿ ಅವರು, ಶ್ರೀ ಜಯಂತ್ ಶೆಟ್ಟಿ, ಶ್ರೀ ರವೀಂದ್ರ ಅವರು, ಶ್ರೀ ಗುರುರಾಜ್ ನಾಯ್ಕ್, ಶ್ರೀಮತಿ ವಿನೋದ ಹಾಗೂ ವಲಯ ಮೇಲ್ವಿಚಾರಕರು ಅಂದರೆ DCC ಬ್ಯಾಂಕಿನಿಂದ ಪ್ರತಿನಿಧಿಯಾಗಿರುವಂತಹ ಶ್ರೀ ಚಂದ್ರಶೇಖರ್ ಶೆಟ್ಟಿ ಇವರೆಲ್ಲರೂ ನಮ್ಮ ಸಮಾರಂಭದಲ್ಲಿ ಭಾಗವಹಿಸ್ತಾರೆ.